ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂದರೆ, ಸೊ ನಮ್ಮ ಒಂದು ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಹಾಕಿದರೆ ವೈರಲ್ ಆಗುತ್ತೆ, ಯಾವ ಥರ ಚಾನಲ್ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಸರ್ಚ್ ಮಾಡ್ತಾ ಇರ್ತೀವಿ. ಒಂದು ಡೌಟ್ ಇರುತ್ತಲ್ವಾ. ಸೊ ಕುಕ್ಕಿಂಗ್ ವಿಡಿಯೋ ಹಾಕಬೇಕಾ ಅಥವಾ ಟ್ರಾವೆಲಿಂಗ್ ವಿಡಿಯೋ ಹಾಕಬೇಕಾ, ಟೆಕ್ ಚಾನಲ್ ಮಾಡಿದರೆ ಸಕ್ಸಸ್ ಆಗುತ್ತಾ, ಅಥವಾ ರೆಸಿಪೀಸ್ ಹಾಕಬೇಕಾ, ಬೇಕಿಂಗ್ ಹಾಕಬೇಕಾ, ಈ ಥರ ಹಲವಾರು ಡೌಟ್ಸ್ ಬರುತ್ತೆ. ಸೊ ನಮಗೆ ಒಂಥರ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾವ ಥರ ಹಾಕಿದರೆ ವೈರಲ್ ಆಗುತ್ತೆ ಅಂತ ಬಿಟ್ಟು. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ, ಇವಾಗ ಯೂಟ್ಯೂಬ್ ಅವರೇ ನಮ್ಮದು ಒಂದು ವೈ ಟಿ ಸ್ಟುಡಿಯೋ ಏನಿರುತ್ತಲ್ವ, ಸೊ ಅಲ್ಲಿ ವೈ ಟಿ ಅವರೇ ನಿಮಗೆ ಸಜೆಸ್ಟ್ ಮಾಡುತ್ತೆ. ಸೊ ನೀವು ಯಾವ ಥರ ವೀಡಿಯೋಸ್ ಹಾಕಿದರೆ, ಅಂದರೆ ಯಾವ ಥರ ವೀಡಿಯೋಸ್ನ ಯಾವ ಥರ ಕ್ಯಾಟಗರಿ ಚಾನಲ್ನ ಮಾಡಿದರೆ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ ಅದ್ರ ಮೇಲೆ ನೀವು ವರ್ಕ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ. ಅದಾದಮೇಲೆ ನಿಮ್ಮ ಒಂದು ವೀಡಿಯೋಸ್ ಏನಾಗುತ್ತೆ ವೈರಲ್ ಆಗುತ್ತೆ. ಓಕೆನಾ? ಅದು ಕೂಡ ನಮಗೆ ಯೂಟ್ಯೂಬ್ ಅವರೇ ತಿಳಿಸ್ಕೊಡ್ತಾರೆ. ಸೊ ಅದು ಎಲ್ಲಿ ಹೋಗಿ ಸರ್ಚ್ ಮಾಡಬೇಕು ಯಾವ ಥರ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋನ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ನಿಮಗೆ ನಿಮ್ಮ ಒಂದು ಟೈಮ್ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನಾನು ಕೂಡ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಆಗಲೇ ಹೇಳಿದಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆವಾಗ ಮಾತ್ರ ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಅರ್ಧಂಬರ್ಧ ಓಡಿಸ್ತಾ ನೋಡಿದರೆ ಯಾವುದೇ ಥರ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಓಕೆನಾ? ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಗೈಸ್, ಇವಾಗ ನಾವು ಫಸ್ಟು ಗೂಗಲ್ಗೆ ಹೋಗ್ಬಿಡೋಣ. ಓಕೆ, ಗೂಗಲ್ ಬಂದು ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಯೂಟ್ಯೂಬ್ ಸ್ಟುಡಿಯೋ.com ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕು. ಯೂಟ್ಯೂಬ್ ಸ್ಟುಡಿಯೋ, ಹಾಂ, ಸರಿ, ಒಂದು ಸೆಕೆಂಡೇ, ಇಲ್ಲಿ ಬರ್ತಾಯಿದೆ ನೋಡಿ. ಯೂಟ್ಯೂಬ್ ಸ್ಟುಡಿಯೋ.com ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ. ಈ ಥರ ಪೇಜ್ ಬಂದಮೇಲೆ ಇಲ್ಲಿ ನಾವು ಲಾಗಿನ್ ಆಗಬೇಕು. ಸೊ ಲಾಗಿನ್ ಮಾಡ್ಕೊಳ್ಳಿ. ಇದು ಲಾಗಿನ್ ಮಾಡಿದ್ಮೇಲೆ ನಮಗೇನಾಗುತ್ತೆ, ಸ್ಪೇಸ್ ಕೊಡದೇ ಯೂಟ್ಯೂಬ್ ಸ್ಟುಡಿಯೋ.com ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ನಿಮಗೆ ವೈ ಟಿ ಓಪನ್ ಆಗಿಬಿಡುತ್ತೆ, ವೈ ಟಿ ಸ್ಟುಡಿಯೋ ಓಪನ್ ಆಗುತ್ತೆ. ಸೊ ಸ್ಪೇಸ್ ಕೊಡದೇ ಯೂಟ್ಯೂಬ್ ಸ್ಟುಡಿಯೋ.com ಅಂತ ಬಿಟ್ಟು ನೀವು ಓಪನ್ ಮಾಡಿದರೆ ಈ ಥರ ಒಂದು ಡೆಸ್ಕ್ಟಾಪ್ ಬರುತ್ತೆ ನಿಮ್ಮದು ಕ್ರೋಮದಲ್ಲಿ. ಓಕೆನಾ? ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ನಮ್ಮದು ಚಾನಲ್ ಲೋಗೋ ಇದೆಯಲ್ಲ, ಸೊ ಲೋಗೋ ಕೆಳಗಡೆ ಒಂದು ಬಾಕ್ಸ್ ಥರ ಇದೆ. ಆ ಬಾಕ್ಸ್ ಕೆಳಗಡೆ ಯೂಟ್ಯೂಬ್ ಚಾನಲ್ ಸಿಂಬಾಲ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇದು ಏನಪ್ಪ ಅಂದರೆ ಕಂಟೆಂಟ್. ಸೊ ನಾವು ಹಾಕಿರೋ ವೀಡಿಯೋಸು ಇಲ್ಲಿ ಬರುತ್ತೆ. ಓಕೆನಾ? ಕಂಟೆಂಟ್. ಸೊ ನೋಡಿ ಬರ್ತಾ ಇದೆ ಅಲ್ವಾ, ಕಂಟೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಈ ಥರ ಒಂದು ಪೇಜ್ ಸಿಗುತ್ತೆ. ಇದು ಏನಪ್ಪ ಅಂದರೆ, ನೀವು ಹಾಕಿರೋ ವೀಡಿಯೋಸು, ಆ ವೀಡಿಯೋಸ್ಗೆ ಎಷ್ಟು ಲೈಕ್ ಬಂದಿದೆ, ಎಷ್ಟು ಕಮೆಂಟ್ ಬಂದಿದೆ, ಯಾವುದಾದ್ರೂ ಪ್ರೈವೇಟಿಗೆ ಇಟ್ಟಿದ್ದೀರಾ ಅಥವಾ ಪಬ್ಲಿಕ್ ಆಗಿದೆಯಾ, ಸೊ ಪ್ರತಿಯೊಂದು ನಿಮಗೇನಾಗುತ್ತೆ ಇಲ್ಲಿ ತೋರಿಸ್ಬಿಡುತ್ತೆ, ಕಾಣುತ್ತೆ. ಓಕೆನಾ? ನೀವೇನಾದರೂ ಚೆಕ್ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಕ್ರೋಮಿಗೆ ಹೋಗಿ ಚೆಕ್ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲನೂ ಏನಾಗುತ್ತೆ ಇಲ್ಲಿನೇ ಗೊತ್ತಾಗ್ಬಿಡುತ್ತೆ, ಸಿಕ್ಬಿಡುತ್ತೆ ಇಲ್ಲಿ. ಓಕೆನಾ? ಹಾಗಾಗಿಬಿಟ್ಟು ಸೊ ನೋಡಿ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಆಪ್ಷನ್ಸ್ ಇದೆ. ಸೊ ಇನ್ಸ್ಪಿರೇಷನ್ ವಿಡಿಯೋ, ಶಾರ್ಟ್, ಲೈವ್, ಒಂದು ಸೆಕೆಂಡ್ ನೋಡಿ, ಇನ್ಸ್ಪಿರೇಷನ್ ವಿಡಿಯೋ, ಶಾರ್ಟ್, ಲೈವ್, ಪೋಸ್ಟ್ಸ್, ಪ್ಲೇಲಿಸ್ಟ್, ಪಾಡ್ಕಾಸ್ಟ್, ಆಮೇಲೆ ಪ್ರಮೋಷನ್. ಸೊ ಇಷ್ಟು ಆಪ್ಷನ್ ಇದೆ ಅಲ್ವಾ. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಇದೆಯಲ್ವಾ. ಸೊ ಇನ್ಸ್ಪಿರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ನಮಗೆ ಈ ಥರ ಒಂದು ಪೇಜ್ ಸಿಗುತ್ತೆ. ಓಕೆನಾ? ಇದೇನಪ್ಪ ಅಂದರೆ ಎಕ್ಸ್ಪ್ಲೋರ್ ಆ್ಯಂಡ್ ಬ್ರೈನ್ ಸ್ಟಾರ್ಮ್ ವಿಡಿಯೋ ಐಡಿಯಾಸ್ ಅಂತ ಹೇಳ್ಬಿಟ್ಟು ಇದೆ. ಸೊ ಐಡಿಯಾಸ್ ಫಾರ್ ಯು ಏನಪ್ಪ ಅಂದರೆ, ನಿಮಗೆ ವೈ ಟಿನವರು ಅಂದರೆ ಯೂಟ್ಯೂಬರು ವೈ ಟಿ ಸ್ಟುಡಿಯೋನೇ ನಿಮಗೆ ಈ ಥರ ಒಂದು ವೀಡಿಯೋಸ್ ಹಾಕಿದರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ವೈರಲ್ ಆಗುತ್ತೆ, ನೀವು ಇದನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಐಡಿಯಾಸು ವೈ ಟಿ ಕೊಡ್ತಾಯಿದೆ. ಓಕೆನಾ? ನನ್ನ ಚಾನಲಲ್ಲಿ ನಾನು ಇವಾಗ ರೀಸೆಂಟಾಗಿ ಸ್ವಲ್ಪ ಟೆಕ್ ಚಾನಲ್ ಜಾಸ್ತಿ ಹಾಕ್ತಾ ಇರೋದ್ರಿಂದ ನನಗೆ ಟೆಕ್ ಚಾನಲ್ ತೋರಿಸ್ತಾ ಇದೆ. ಸೊ ನಿಮ್ಮ ಒಂದು ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಆಗ್ತೈತೆ ಅಲ್ವಾ, ಅದರ ರಿಲೇಟೆಡ್ ತೋರಿಸುತ್ತೆ. ಹಾಗಾಗಿಬಿಟ್ಟು ನೀವು ಏನು ಮಾಡಿ, ಕ್ರೋಮಿಗೆ ಹೋಗಿ ಚೆಕ್ ಮಾಡಿ. ಓಕೆನಾ? ಅಲ್ಲಿ ನಿಮಗೆ ಈ ಥರ ಐಡಿಯಾಸ್ ಇರುತ್ತೆ. ಇದರ ಒಂದು ರಿಲೇಟೆಡ್ನ ನೀವು ವೀಡಿಯೋಸ್ ಮಾಡಿದರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ, ಅದಾದಮೇಲೆ ವೈರಲ್ ಆಗುತ್ತೆ.
ಓಕೆನಾ. ಇಲ್ಲಿ ನೋಡಿ ನನಗೆ ಇವಾಗ ಪದೇ ಪದೇ ಚೆಕ್ ಮಾಡ್ತಾ ಇರಿ, ಯಾಕಂದರೆ ಪದೇ ಪದೇ ಬೇರೆ ಬೇರೆದೇ ಕಾಣ್ತಾ ಇರುತ್ತೆ. ನಾನು ಇವಾಗ ಒಂದು 10 ನಿಮಿಷದಿಂದ ಚೆಕ್ ಮಾಡಿದಾಗ ನನಗೆ ಮಸಾಲೆ ದೋಸೆ ರೆಸಿಪಿ, ಅದಾದಮೇಲೆ ಕೆಲವೊಂದು ಯೂಟ್ಯೂಬ್ ರಿಲೇಟೆಡ್ ಬಂದಿತ್ತು. ಓಕೆನಾ, ಕಾರ್ಟೂನ್ ಫೇಸಸ್ದು ಅದು ಬಂದಿತ್ತು. ಇದು ಒಂದು 5 ನಿಮಿಷ ಬಿಟ್ಟು ನಾನು ಚೆಕ್ ಮಾಡಿದಾಗ ಆವಾಗಲೂ ಅಷ್ಟೇ ಥಂಬ್ನೈಲ್ ಬಗ್ಗೆ, ಯೂಟ್ಯೂಬ್ ಬಗ್ಗೆ, ಈ ಥರ ಬೇಕಿಂಗ್ ಬಗ್ಗೆ ಬಂದಿತ್ತು. ಸೊ ಓಕೆನಾ, ಕೇಕ್ ಬೇಕಿಂಗ್ ಬಗ್ಗೆ ನಾನು ಕ್ಲಾಸ್ ಬಗ್ಗೆ ವಿಡಿಯೋ ಹಾಕಿದ್ದೆ. ಸೊ ಅದರದ್ದು ರಿಲೇಟೆಡ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿತ್ತು. ಸೊ ಇವಾಗ ನೋಡಿ, ನಾನು ವಿಡಿಯೋ ಮಾಡಬೇಕಂದ್ರೆ ನಿಮಗೆ ತೋರಿಸ್ಬೇಕಾದ್ರೆ ನಾನು ಇವಾಗ ಓಪನ್ ಮಾಡಿದಾಗ ಇದರಲ್ಲಿ ಒಂದು ಬಂದಿದೆ, ಕ್ರಿಯೇಟಿವ್ ಥಂಬ್ನೈಲ್ ಐಡಿಯಾಸ್ ಫಾರ್ ಯುವರ್ ಯೂಟ್ಯೂಬ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು. ಅಂದರೆ ಥಂಬ್ನೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿರಿ ಅದಕ್ಕೆ ವೈರಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಕೊಟ್ಟಿದೆ. ಓಕೆನಾ. ಆಮೇಲೆ ವೈರಲ್ ಓವರ್ ನೈಟ್ ಹೌ ಟು ಗೆಟ್ ಮೋರ್ ವ್ಯೂಸ್ ಕ್ವಿಕ್ಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ದ ಸೀಕ್ರೆಟ್ ಟು ಗೋಯಿಂಗ್ ವೈರಲ್ ಓವರ್ ನೈಟ್ ಈಸ್ ರಿವೀಲ್ಡ್ ಆಫರಿಂಗ್ ದ ಸ್ಟೆಪ್ ಬೈ ಸ್ಟೆಪ್, ಈ ಥರದ್ದು ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಸಜೆಸ್ಟ್ ಮಾಡಿದೆ. ಆಮೇಲೆ ಹೌ ಟು ಮಾಸ್ಟರ್ ಯೂಟ್ಯೂಬ್ SEO ಕೀವರ್ಡ್ಸ್ ಆ್ಯಂಡ್ ಟ್ಯಾಗ್ಸ್ ಅಂತ ಹೇಳ್ಬಿಟ್ಟು ಇದೆ. ದ ವಿಡಿಯೋ ವಿಲ್ ಟೀಚ್ ಯು ಹೌ ಟು ಯೂಸ್ ಕೀವರ್ಡ್ಸ್ ಆ್ಯಂಡ್ ಟ್ಯಾಗ್ಸ್ ಎಫೆಕ್ಟಿವ್. ನಿಮಗೆ ಯಾವ ಥರ ನಿಮ್ಮೊಂದು ವಿಡಿಯೋಗೆ ಟ್ಯಾಗ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದರು. ಟ್ಯಾಗ್ಸ್ ಡಿಸ್ಕ್ರಿಪ್ಷನ್ ಈ ಥರದ್ದು ವೀಡಿಯೋಸ್ ಮಾಡಿದ್ರು ವೈರಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆನಾ, ಟಿಪ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನೋಡಿ, ನಾನು ರೆಸಿಪೀಸ್ನು ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ರೆಸಿಪೀಸ್ನು ಬಂದಿದೆ. ಸೊ ರೆಸಿಪಿ ಫಾರ್ ಸಕ್ಸಸ್ ಈಸಿ ಪಾಲಕ್ ರೈಸ್, ಅ ಸಿಂಪಲ್ ಆ್ಯಂಡ್ ಫ್ಲೇವರ್ಫುಲ್ ಪಾಲಕ್ ರೈಸ್ ರೆಸಿಪೀಸ್ ಶೇರ್ಡ್ ಪರ್ಫೆಕ್ಟ್ ಫಾರ್ ಬಿಗಿನರ್ಸ್ ವೇಟಿಂಗ್ ಟು ಎಕ್ಸ್ಪ್ಯಾಂಡ್ ದೇರ್ ಕುಕ್ಕಿಂಗ್ ರೆಪರ್ಟರಿ ಅಂತ ಹೇಳ್ಬಿಟ್ಟು ವಿವರ್ಸ್ ವಿಲ್ ಈ ಥರ ಬಂದಿದೆ. ಸೊ ಒಂದು ಸೆಕೆಂಡ್ ನೋಡಿ, ಇಲ್ಲಿ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ತೋರಿಸ್ಬಿಡುತ್ತೆ. ಸೊ ನೋಡಿ, ಈ ಥರ ತೋರಿಸ್ಬಿಡುತ್ತೆ. ಓಕೆನಾ, ಒಂದು ಸೆಕೆಂಡ್. ಓಕೆನಾ, ಈ ಥರ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ, ಯೂಟ್ಯೂಬ್ ಚಾನಲ್ ಕ್ಯಾಟಗರೀಸ್ ಫೈಂಡಿಂಗ್ ಯುವರ್ ನೆಕ್ ಅಂತ ಬಿಟ್ಟಿದೆ. ಅಂದರೆ ಕ್ಯಾಟಗರಿ ಬಗ್ಗೆನೂ ನೀವು ವೀಡಿಯೋಸ್ನ ಮಾಡ್ಬೋದು. ಯಾವ ಚಾನಲ್, ಯಾವ ಥರ ವಿಡಿಯೋ ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತ ಬಿಟ್ಟು ಅದ್ರ ಬಗ್ಗೆನೂ ವಿಡಿಯೋ ಹಾಕಿದರೆ ವೈರಲ್ ಆಗುತ್ತೆ ಅಂತ ಬಿಟ್ಟು ತೋರಿಸಿದ್ದಾರೆ. ಓಕೆನಾ, ಇವಾಗ ನೋಡಿ, ಇದಿಷ್ಟೇ ನಿಮಗೆ ಕಾಣುತ್ತೆ. ಇವಾಗ ನೀವು ಈ ಒಂದು ಐಡಿಯಾಸ್ನ ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಮಾಡಿದ್ಮೇಲೆ ನೋಡಿ ನಿಮಗೆ ಈ ಥರ ಒಂದು ಪೇಜ್ ಕಾಣುತ್ತೆ. ಮತ್ತು ನಿಮಗೆ ಇಲ್ಲಿ ಏನು ಒಂದು ಸ್ವಲ್ಪ ಟಿಪ್ಸ್ ಕೂಡ ಇದೆ, ಔಟ್ಲೈನ್ ಅಂತ ಹೇಳ್ಬಿಟ್ಟು. ಆಮೇಲೆ ಇಂಟ್ರೊಡಕ್ಷನ್, ನಿಮಗೆ ಔಟ್ಲೈನ್ ನಿಮಗೆ ಅದು ಕೂಡ ಅವರೇ ಕೊಟ್ಟಿರ್ತಾರೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆ್ಯಂಡ್ ದ ಚಾನಲ್. ಓಕೆನಾ, ಇಂಟ್ರೊಡಕ್ಷನ್ ನಾವು ಒಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಫಸ್ಟಿಗೆ ನಾವು ನಮ್ಮ ಒಂದು ಇಂಟ್ರೊಡಕ್ಷನ್ ಕೊಡ್ತೀವಲ್ವ, ನಮ್ಮ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಥವಾ ನಿಮ್ಮದೊಂದು ಚಾನಲ್ ಹೆಸರಾಗಿರ್ಬೋದು, ಈ ಥರ ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಲ್ವ. ಸೊ ಅದನ್ನು ಆಮೇಲೆ ಅದ್ರ ಬಗ್ಗೆ ವೀಡಿಯೋಸ್ ಬಗ್ಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ, ಆ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಅದು ಕೂಡ ಒಂದು ಕೊಟ್ಟಿದ್ದಾರೆ. ಆಮೇಲೆ ಹೈಲೈಟ್ ದ ವೀಡಿಯೋಸ್ ಅಪೀಲ್ ಟು ಬಿಗಿನರ್ಸ್ ಆ್ಯಂಡ್ ಬ್ಯುಸಿ ವೀಕ್ ನೈಟ್ ಡಿನ್ನರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇದು ಜಾಸ್ತಿ ಬೇಕಂದರೆ ಶೋ ಮೋರ್ ಅಂತ ಹೊಡೀರಿ, ಬರುತ್ತೆ ನೋಡಿ, ಇಲ್ಲಿ ಈ ಥರ ಬರುತ್ತೆ. ಇಂಟ್ರೊಡಕ್ಷನ್ ಆ್ಯಂಡ್ ವೆಲ್ಕಮ್. ಓಕೆನಾ, ನಾನು ಇವಾಗಲೇ ಹೇಳಿದೆ ಅಲ್ವಾ, ಸೊ ಅದೇ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಪ್ರಿಪ್ ಅಂತ, ಲಿಸ್ಟ್ ದ ಇಂಗ್ರೀಡಿಯೆಂಟ್ಸ್ ನೀಡೆಡ್ ವಿತ್ ಕ್ಲಿಯರ್ ಯೂಶುವಲ್ ಆಫ್ ಈಚ್ ಇಂಗ್ರೀಡಿಯೆಂಟ್, ಎಕ್ಸ್ಪ್ಲೇನ್ ಎನಿ substitution or variation for dietary needs, show how to prepare the ingredients, chopping and washing. ಅದಾದಮೇಲೆ ಕುಕ್ಕಿಂಗ್ ದ ಪಾಲಕ್ ರೈಸ್, ಸ್ಟಾರ್ಟ್ ಕುಕ್ಕಿಂಗ್ ದ ರೈಸ್, ಶೋ ದ ಪ್ರೊಸೆಸ್ ಫಾರ್ ರಿನಿಶಿಂಗ್ ಆ್ಯಂಡ್ ಕುಕ್ಕಿಂಗ್ ರೈಸ್. ಸೊ ಅದರದ್ದು ಒಂದು ರಿಲೇಟೆಡ್ ಸ್ವಲ್ಪ ಇಲ್ಲಿ ಕೊಟ್ಟಿರ್ತಾರೆ, ನೀವು ಓದ್ಕೋಬೇಕಾಗುತ್ತೆ. ಸೊ ನೋಡಿ, ಆಮೇಲೆ ಸರ್ವಿಂಗ್, ಫಿನಿಶಿಂಗ್ ಟಚ್, ನಾವೇನಾದರೂ ಮಾಡ್ತಿರ್ತೀವಲ್ಲ, ಸೊ ಅದ್ರದ್ದು ಒಂದು ಫಿನಿಶಿಂಗ್ ಟಚ್ನು ಕೊಡಬೇಕಾಗುತ್ತೆ. ಸೊ ಪ್ಲೇಟ್ ದ ಪಾಲಕ್ ರೈಸ್ ಬ್ಯೂಟಿಫುಲಿ, ಸಜೆಸ್ಟ್ ಸೈಡ್ ದ ಡಿಶಸ್ ಆ್ಯಂಡ್ ಟಾಪಿಂಗ್ ಫಾರ್ enhanced flavor and
ಪ್ರೆಸೆಂಟೇಷನ್. ಸೊ ನಾವೊಂದು ಪ್ರೆಸೆಂಟೇಷನ್ನು ಅಷ್ಟೇ ನಾವು ಚೆನ್ನಾಗಿ ಕೊಡಬೇಕಾಗುತ್ತೆ. ಒಂದು ಅದು ನೋಡಿದ ತಕ್ಷಣವೇ ನಾವು ಈ ಒಂದು ಆಹಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಬಿಟ್ಟು ಆ ಒಂದು ವಿಡಿಯೋನ ಅವರು ಕ್ಲಿಕ್ ಮಾಡಬೇಕು. ಸೊ ಆ ಥರ ನೀವು ಪ್ರೆಸೆಂಟೇಷನ್ನ ಕೊಡಬೇಕಾಗತ್ತೆ. ಸೊ ಈ ಥರ ಕೆಲವೊಂದು ಸ್ವಲ್ಪ ನಿಮಗೆ ಎಲ್ಲನೂ ಇರುತ್ತೆ, ಬಟ್ ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇವಾಗ ನೆಕ್ಸ್ಟ್ ಐಡಿಯಾಸ್ ನೋಡೋಣ. ಸೊ ಇದ್ರ ಬಗ್ಗೆ ನೋಡೋಣ. ಇದರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಒಂದು ಇದರಲ್ಲಿ ಚೆಕ್ ಮಾಡಿ ನೋಡಿ. ಇಲ್ಲಿ ನೋಡಿ ಟೈಟಲ್ ಕೂಡ ಅವರೇ ಕೊಟ್ಟಿದ್ದಾರೆ. ಯೂಟ್ಯೂಬ್ ಥಂಬ್ನೈಲ್ ಹ್ಯಾಕ್ಸ್ ಗೆಟ್ ಮೋರ್ ಕ್ಲಿಕ್ಸ್ ಅಂತ ಹೇಳ್ಬಿಟ್ಟು, ಆಮೇಲೆ ಸೀಕ್ರೆಟ್ ಥಂಬ್ನೈಲ್ ಟ್ರಿಕ್ಸ್, ನೋ ಒನ್ ಎಲ್ಸ್ ವಿಲ್ ಟೆಲ್ ಯು, 100% ಥಂಬ್ನೈಲ್ ದಟ್ ವಿಲ್ ಮೇಕ್ ಯು ಗೋ ವೈರಲ್, ಹೌ ಟು ಕ್ರಿಯೇಟ್ ಎ ಥಂಬ್ನೈಲ್ ದಟ್ ಗೆಟ್ ಮೋರ್ ವ್ಯೂಸ್. ಸೊ ಈ ಥರ ಕೆಲವೊಂದು ಏನಿದೆ ಥಂಬ್ನೈಲ್ಸ್ನೂ ಅವರೇ ಕೊಟ್ಟಿದ್ದಾರೆ. ಅದಾದಮೇಲೆ ಅದ್ರ ಬಗ್ಗೆನೂ ಅವರೇ ಕೊಟ್ಟಿದ್ದಾರೆ. ಸೊ ನೀವು ಆರಾಮ್ಸೆ ಇದನ್ನು ಅಂದರೆ ಇದನ್ನು ಫಾಲೋ ಮಾಡಿ. ವೈಟಿನಲ್ಲಿ ಇದೇನು ಕೊಟ್ಟಿರ್ತಾರಲ್ವ, ಇದನ್ನು ಫಾಲೋ ಮಾಡಿ 100% ವರ್ಕ್ ಆಗುತ್ತೆ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಸೊ ಈ ಒಂದು ಆಪ್ಷನ್ನ ನೀವು ಯೂಸ್ ಮಾಡ್ಕೊಂಡ್ರೆ 100% ನಿಮ್ಮ ಚಾನಲ್ನ ಆರಾಮ್ಸೆ ಗ್ರೋ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕೊಡಿ. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಒಳ್ಳೆ ವೀಡಿಯೋಸು ಈ ಒಂದು ಚಾನಲಲ್ಲಿ ನೀವು ನೋಡ್ತೀರಾ. ಓಕೆನಾ. ಆದಷ್ಟು ಬೇಗ ನಿಮ್ಮ ಚಾನಲು ಗ್ರೋ ಆಗಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತೀನಿ. ಸೊ ಈ ಒಂದು ಯೂಸ್ಫುಲ್ ಟಿಪ್ಸ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ, ಚಾನಲ್ನ ಗ್ರೋ ಮಾಡ್ಕೊಳ್ಳಿ. ಓಕೆನಾ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.